ನಮಸ್ಕಾರ. ವೆಲ್ಕಮ್ ಟು ಅರ್ಪಿತಾ ಅಪ್ಪು ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಿಮ್ಗೆಲ್ರಿಗೂ ತಮ್ಮನೆ ನೋಡಿದ ತಕ್ಷಣ ಗೊತ್ತಾಗಿದೆ ಅನಿಸುತ್ತೆ ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂತೇಳಿ. ಹೌದು, ನಾನು ಇವತ್ತು ಆರೋಗ್ಯಕರವಾದ ರುಚಿಕರವಾದಂಥ ಗಿಣ್ಣನ್ನು ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತಿದ್ದೀನಿ. ಬನ್ನಿ ನೋಡೋಣ. ಬೆಲ್ಲ, ಗಿಣ್ಣದ ಹಾಲು, ಏಲಕ್ಕಿ, ಶುಂಠಿ ಪುಡಿ ಇವಿಷ್ಟು ಗಿಣ್ಣ ಮಾಡಲು ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ನಾನು ಬೆಲ್ಲನ ಸ್ವಲ್ಪ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಅದಕ್ಕೆ ನಾನು ಹಾಲನ್ನು ಸೋಸ್ತಿದ್ದೀನಿ. ಇದಕ್ಕೊಂದು ಸ್ವಲ್ಪನೂ ನೀರನ್ನು ಮುಟ್ಟಿಸ್ಬಾರ್ದು. ಸೊ ಹಾಗಾಗಿ ಕರ್ದಿರೋ ಹಾಲು ಹೇಗಿದೆಯೋ ಹಾಗೆಯೇ ಅದನ್ನು ಸೋಸ್ಕೊತಿದ್ದೀನಿ. ಈ ಹಾಲಲ್ಲಿ ಬೆಲ್ಲ ಕರಗಬೇಕು, ಅಂದರೆ ಪೂರ್ತಿಯಾಗಿ ಕರಗಬೇಕು. ಸೊ ಹಾಗಾಗಿ ನೀವು ಬೆಲ್ಲ ತಗೊಳ್ಳುವಾಗಲೇ ಎಷ್ಟು ಸಾಧ್ಯನೋ ಅಷ್ಟು ಬೆಲ್ಲನ ಪುಡಿ ಮಾಡಿಟ್ಕೊಳ್ಳಿ. ಸೊ ನಾನು ಇವಾಗ ಒಂದು ಚಮಚ ತೊಗೊಂಡು ಆ ಬೆಲ್ಲನ ಅದರಲ್ಲಿ ಕೈ ಆಡಿ ಕರಗಿಸ್ತಾ ಇದ್ದೀನಿ. ಗಿಣ್ಣೆ ಹಾಲಿನ ವಿಶೇಷತೆ ಏನಂದರೆ ಇದು ಮಕ್ಕಳಲ್ಲಿ ಆಗಿರ್ಬೋದು, ದೊಡ್ಡವರಲ್ಲಿ ಯಾರಾಗಿದ್ದರೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಇದು ನಮ್ಮಲ್ಲಿ ಬಿಳಿ ರಕ್ತ ಕಣಗಳನ್ನು ಜಾಸ್ತಿ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ವಿಟಮಿನ್ B12 ಇದೆ. ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ, ಏನಂದರೆ ಹೊನ್ನು ಕೊಟ್ಟರು ಗಿಣ್ಣು ಸಿಗಲ್ಲ ಅಂತೇಳಿ. ಹೌದು, ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಅನ್ವಯ ಆಗ್ತಾ ಇದೆ. ನೋಡಿ, ಬೆಲ್ಲ ಸಂಪೂರ್ಣವಾಗಿ ಹಾಲಲ್ಲಿ ಕರಗಿದೆ. ನಾನು ಗಿಣ್ಣ ಮಾಡ್ಕೊಳ್ಳೋಂಥ ಪಾತ್ರೆಗೆ ಡಂಪ್ ಮಾಡ್ಕೊಳ್ತಾ ಇದ್ದೀನಿ, ಸೋಸ್ಕೊಂಡಿದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಕಸಗಳಿದ್ದರೆ ಕ್ಲೀನ್ ಆಗಲಿ ಅನ್ನೋ ರೀಸನ್ಗೆ ನಾನು ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ನಾವು 1 ಲೀಟ್ರ್ ಹಾಲು ತೊಗೊಂಡ್ರೆ ನಾವು ಟೀ ಕುಡಿಯೋ ಲೋಟದಲ್ಲಿ 2 ಲೋಟ ಗಟ್ಟಿ ಗೀಬ್ ಹಾಲು, ಅಂದರೆ ಹಸು ಕರು ಹಾಕಿದ ಮೊದಲನೇ ದಿನದ ಹಾಲನ್ನು ಹಾಕಬೇಕು. ನಾನಿಲ್ಲಿ ಹಾಲನ್ನು ಹಾಕ್ತಾ ಇದ್ದೀನಿ. ನಾನಿವಾಗ ಇದಕ್ಕೆ ಏಲಕ್ಕಿ ಮತ್ತು ಒಣ ಶುಂಠಿ ಪುಡಿನ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿದ್ದೆ. ಸೊ ನಾನಿವಾಗ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನಿಮಗೆ ಆಪ್ಷನ್ ಬೇಕಂದರೆ ನೀವು ಏಲಕ್ಕಿ ಶುಂಠಿ ಪುಡಿ ಹಾಕಿದ ಮೇಲೂ ಮತ್ತೊಂದು ಸರಿ ನೀವು ಹಾಲನ್ನು ಸೋಸ್ಕೊಂಡು ಆಮೇಲೆ ಅದನ್ನು ಬೇಯಕ್ಕಿಡ್ಬೋದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿವಾಗ ಒಂದು ಕುಕ್ಕರ್ ತೊಗೊತಿದ್ದೀನಿ. ಆ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ನಾವು ಗಿಣ್ಣದ ಹಾಲನ್ನು ರೆಡಿ ಮಾಡ್ಕೊಂಡಿರೋ ಪಾತ್ರೆಯನ್ನು ಇಡೋದಕ್ಕೆ ಒಂದು ಇಳಿಕೆ ಇಡ್ತಿದ್ದೀನಿ. ಸೊ ಇಳಿಕೆ ಇಟ್ಟು ನಾನೀಗ ರೆಡಿ ಮಾಡ್ಕೊಂಡಿರೋಂಥ ಪಾತ್ರೆ ಇಡ್ತಿದ್ದೀನಿ. ಸೊ ಇದು ಸೇಮ್ ನಾವು ಕಡುಬುಗಳನ್ನಾಗಲಿ ಇಡ್ಲಿಗಳನ್ನು ಬೇಯಿಸೋದಕ್ಕೆ ಯಾವ ಮೆಥಡ್ ಯೂಸ್ ಮಾಡ್ತೀವೋ ಸೇಮ್ ಅದೇ ಮೆಥಡು. ಬಟ್ ನಾನಿಲ್ಲಿ ಕುಕ್ಕರಲ್ಲಿ ಇಡ್ತಿದ್ದೀನಿ ಅಷ್ಟೇ. ಈ ಹಾಲಿನ ಪಾತ್ರೆ ಬಾಯಿ ಪೂರ್ತಿಯಾಗಿ ಮುಚ್ಕೊಳ್ಳೋವಂಥ ಯಾವುದಾದ್ರೂ ಒಂದು ಪ್ಲೇಟ್ ಆದರೂ ಆಯಿತು, ಇಲ್ಲ ತಟ್ಟೆ ಏನಾದರೂ ಆಯಿತು ಮುಚ್ಚಿ ಅದ್ರ ಮೇಲೆ ಏನಾದರೂ ವೆಯ್ಟ್ ಇಡಿ. ಸೊ ನಾನಿಲ್ಲೊಂದು ಗಟ್ಟಿದು ಕಬ್ಬಿಣದ ಇಳಿಕೆ ಇತ್ತು, ಸೊ ಅದನ್ನ ಇಡ್ತಿದ್ದೀನಿ. ಅದಾದಮೇಲೆ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ಸ್ ಆಗೋವರೆಗೂ ವೆಯ್ಟ್ ಮಾಡಿದರೆ ಸೊ ನಮಗೆ ರುಚಿಕರವಾದ ಆರೋಗ್ಯಕರವಾದ ಗಿಣ್ಣು ರೆಡಿ ಆಗುತ್ತೆ. ನಾನಿಲ್ಲಿ ಗಿಣ್ಣನ್ನು ಮಾಡೋದಕ್ಕೆ ಇಟ್ಟು ನಮ್ಮ ಪುಟಾಣಿಗಳೆಲ್ಲ ಹೋಳಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಿದ್ರು. ಸೊ ಹಂಗಾಗಿ ಎಲ್ಲರೂ ಮೇಲೆ ಕರ್ಕೊಂಡು ಹೋಗಿದ್ವಿ. ಸೊ ಇವರು ನಮ್ಮ ಮನೆಯವ್ರ ತಂಗಿ ಪ್ರೇಮ ಅಂತೇಳಿ ನನ್ನ ಹಾಗೆಯೇ. ಇಲ್ಲಿ ಭವಿತ್ ಅವ್ರ ಅತ್ತೆಗೆ ಬಣ್ಣ ಹಚ್ತಿದ್ದ. ಅವ್ರ ಅತ್ತೆ ಇಲ್ಲಿ ಸ್ವಲ್ಪ ಹಚ್ಬೇಕು ಭವಿತ್ ಅಂತ ಹೇಳ್ತಿದ್ರು. ಅದಕ್ಕೆ ಅವ್ನು ಸ್ವಲ್ಪ ತಗೊಂಡು ಕುಂಕುಮ ಹಚ್ಚಿದಂಗೆ ಹಚ್ಚುತ್ತಿದ್ದ. ಸೊ ಇಲ್ಲಿ ಎಲ್ಲರೂ ಖುಷಿ ನೋಡಿದರೆ ನನಗೊಂದೆರಡು ಸಾಲುಗಳು ನೆನಪಾಗ್ತಿದ್ದಾವೆ. ಏನಂದರೆ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನು ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮೊಳೆಯ ತೊಳೆದೇನು. ಹೌದು, ಈ ಎಲ್ಲ ಅನುಭವಗಳು ಮಕ್ಕಳಿದ್ದ ಮನೆಗಳಲ್ಲಿ ಆಗಿರುತ್ತೆ. ನಮಗೆಷ್ಟೇ ಬೇಜಾರು, ಸುಸ್ತಾಗಿರ್ಬೋದು, ಕೆಲಸದ ಒತ್ತಡಗಳಾಗಿರ್ಬೋದು, ಇದೆಲ್ಲವೂ ಮಕ್ಕಳು 1-2 ನಿಮಿಷ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಖುಷಿ ನೋಡಿದರೆ ಎಲ್ಲದೂ ಮರ್ತೋಗುತ್ತೆ. ಹೌದು, ಈ ಎಲ್ಲ ಅನುಭವಗಳು ನಿಮಗೂ ಆಗಿದ್ದಾವೆ ಅಂತೇಳಿ ಅಂದ್ಕೊಳ್ತೀನಿ. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಕೆಳಗೆ ಬರೆಯೋಷ್ಟೊತ್ತಿಗೆ ಆಲ್ರೆಡಿ ಗಿಣ್ಣು ರೆಡಿ ಆಗಿತ್ತು. ನಾನು ಇದನ್ನು ಕೆಳಗೆ ಇಳಿಸ್ತಿದ್ದೀನಿ. 5 to 6 hours ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಫ್ರಿಜ್ಜಲ್ಲಿಟ್ಟು ಬೇಗ ಆಗುತ್ತೆ. ಬಟ್ ನಮ್ಮ ಮನೇಲಿ ಜಾಸ್ತಿ ಫ್ರಿಜ್ಜಲ್ಲಿಟ್ಟು ತಿನ್ನೋದಕ್ಕೆ ರೆಫರ್ ಮಾಡಲ್ಲ. ಹಾಗಾಗಿ ಸೊ ನಾನು ಮಧ್ಯಾಹ್ನ 4:15 ಗಂಟೆ ಹಂಗೆ ಮಾಡಿದ್ದೆ. ಸಂಜೆ ರಾತ್ರಿ ಊಟಕ್ಕೆ ಇದು ರೆಡಿಯಾಗಿತ್ತು. ನಾನು ಇದನ್ನು ಕಟ್ ಮಾಡ್ತಿದ್ದೀನಿ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಸೊ ನಮ್ಮ ಭವಿತ್ ಇಲ್ಲಿ ನೋಡ್ತಿದ್ದಾನೆ, ನನಗೆ ಅಂತೇಳಿ ನಿಂತಿದ್ದಾನೆ. ಸೊ ಅವನಿಗೆ ಕೊಡೋಣ ಫಸ್ಟು ಇದು ಹೇಗಾಗಿದೆ ಅಂತೇಳಿ, ಅವನಿಂದನೇ ರಿವ್ಯೂ ಕೇಳೋಣ ಬನ್ನಿ.
ಹೆಂಗೈತೆ ಹೋಯ್ತು ಹಾಂ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.